ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ ಕಂತು 2,000 ಪ್ಲಸ್ 2,000 4,000 ರೂಪಾಯಿ ಹಣ ಬಂದಿದೆಯಾ ಚೆಕ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ ಹಣ ಬರ್ತಾ ಇದೆ. ನಿಮ್ಮ ಅಕೌಂಟ್ಗೂ ಕೂಡ ಬಂದಿದೆ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ 2 ಭರ್ಜರಿ ಸಿಹಿ ಸುದ್ದಿ, ಗುಡ್ ನ್ಯೂಸ್ ಒಂದು ಬಂದಿದೆ ವೀಕ್ಷಕರೇ. ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ನಿಮಗೆ ಸಿಗಲಿದೆ. ಇನ್ನು ಎಲ್ಲಾ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಕದನ ವಿರಾಮ ಘೋಷಣೆಯಾಗಿದೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶದ ಮೇಲೆ ಯಾವುದೇ ಕಾರಣಕ್ಕೂ 2 ವಾರಗಳ ಕಾಲ ದಾಳಿ ಮಾಡೋದಿಲ್ಲ ಎಂಬುವ ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಬಂಗಾರ ಬೆಳ್ಳಿ ದರ ಭರ್ಜರಿ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಕಚ್ಚಾ ತೈಲ ಬೆಲೆ ಇಳಿಕೆ ಆಗ್ತಾ ಇದೆ. ಮತ್ತೆ ಈಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ನಿವಾರಣೆ ಆಗುತ್ತಾ, ಇದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಮತ್ತೆ ವೀಕ್ಷಕರೇ, ಸಾರಿಗೆ ನೌಕರರು ಪ್ರತಿಭಟನೆ ಮಾಡಲು ಮುಂದಾಗ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಯಾವ ತಾರೀಕಿನಿಂದ ಮತ್ತೆ ಪ್ರತಿಭಟನೆ ಮಾಡಲಿದ್ದಾರೆ? ಮತ್ತೆ ಸಾರಿಗೆ ಮುಷ್ಕರ ನಡೆಯುತ್ತಾ? ಮತ್ತೆ ಬಸ್ ಸಂಚಾರ ಬಂದ್ ಆಗುತ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಬಂಗಾರ ಖರೀದಿ ಮಾಡೋರಿಗೆ ಒಂದು ಕಡೆಗೆ ಹೊಸ ನಿಯಮ ಶುರುವಾಗ್ತಾ ಇದೆ. ಇನ್ ಮುಂದೆ ಹಾಲ್ ಮಾರ್ಕ್ ಇದ್ರೆ ಸಾಲದು, ಮತ್ತೊಂದು ಹೊಸ ನಿಯಮ ಕೂಡ ಜಾರಿಗೆ ಬಂದಿದೆ ವೀಕ್ಷಕರೇ. ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಬಂಗಾರ ಬೆಳ್ಳಿ ಬೆಲೆ ಭರ್ಜರಿ ಏರಿಕೆ ಆಗ್ತಾ ಇದೆ. ಹಾಗಾದ್ರೆ ಈಗ ತಗೋಬೇಕಾ, ಮತ್ತಷ್ಟು ಏರಿಕೆ ಆಗುತ್ತಾ? ಇದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಣ ಬನ್ನಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ವಿಡಿಯೋ ಶುರು ಮಾಡೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ 29ನೇ ಕಂತು ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಎದಕ್ಕಂದ್ರೆ ಈಗ 29ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ ಅಂತ ನಮಗೆ ಕಮೆಂಟ್ಗಳು ಬರ್ತಾ ಇದ್ದಾವೆ ವೀಕ್ಷಕರೇ. ಒಂದು ಕಡೆಗೆ 28ನೇ ಕಂತಿನವರೆಗೂ ಹಣ ಬಿಡುಗಡೆ ಆಗಿರೋ ಸುದ್ದಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಬಂದಿತ್ತು. ಅಂದ್ರೆ ಒಂದು ಅಕೌಂಟ್ಗೆ 56,000 ರೂಪಾಯಿ ಹಣ ಹೋಗಿದೆ ಅಂತ. 29ನೇ ಕಂತು ಹಣ ಬಿಡುಗಡೆ ಬಗ್ಗೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಆದ್ರೂ ಬಂದಿಲ್ಲ. ಆದ್ರೂ ಕೂಡ ಇಲ್ಲಿ ಗೃಹಲಕ್ಷ್ಮಿಯವರು 29ನೇ ಕಂತು ಹಣ ರಿಸೀವ್ ಆಗಿದೆ ಅಂತ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಅಕೌಂಟ್ಗೂ ಕೂಡ 2,000 ರೂಪಾಯಿ ಬಂದಿರಬಹುದು. ಒಮ್ಮೆ ಬಾರಿ ನೀವು ಅಕೌಂಟ್ ಅನ್ನ ಚೆಕ್ ಮಾಡಿಕೊಳ್ಳಿ. ಇಲ್ಲಿವರೆಗೂ ಸರ್ಕಾರ 29 ಕಂತು ಕೊಟ್ಟಿದೆ ಅಂದ್ರೆ ಬರೋಬ್ಬರಿ ನೀವು ಲೆಕ್ಕ ಮಾಡಿದ್ರೆ 58,000 ರೂಪಾಯಿ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ 56,000 ರೂಪಾಯಿವರೆಗೂ ಹಣ ಹಾಕಿದ್ದೇವೆ ಅಂತ ಹೇಳಲಾಗಿತ್ತು. ಮತ್ತೊಂದು ಸುತ್ತಿನ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ರು. ಮತ್ತೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ರಾಜ್ಯ ಸರ್ಕಾರದ ವತಿಯಿಂದ 2-3 ತಿಂಗಳದ್ದು ಬಾಕಿ ಇದೆ, ಹಂತ ಹಂತವಾಗಿ ವಿತರಣೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ರು ವೀಕ್ಷಕರೇ. ಇದರ ನಡುವೆ ಈಗ ಪಂಚ ಗ್ಯಾರಂಟಿ ಯೋಜನೆಗಳ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಎಂಬುವ ಒಂದು ಹೇಳಿಕೆ ಈಗ ಬಂದಿದೆ ವೀಕ್ಷಕರೇ. ಅನುಮತಿ ಇಲ್ಲದೆ ಹಣ ಬಿಡುಗಡೆ ಮಾಡಿದ್ದೇಕೆ? ಅದಕ್ಕಂದ್ರೆ ಈಗ ಉಪಚುನಾವಣೆ ಭರಾಟೆ ನಡುವೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಹಣ ಬಿಡುಗಡೆ ಮಾಡಿರೋ ಸಂಬಂಧ ಕೇಂದ್ರ ಚುನಾವಣಾ ಆಯೋಗ ಈಗ ನೋಟಿಸ್ ನೀಡಿದೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಉಪಚುನಾವಣೆ ಮಾದರಿ ನೀತಿ ಸಂಹಿತೆ ನಿಯಮಗಳ ಉಲ್ಲಂಘನೆ ಆಗಿರೋ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗದ ಕಾರ್ಯದರ್ಶಿ ಪವನ್ ದಿವಾನ್ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಕರ್ನಾಟಕದ ಬಾಗಲಕೋಟೆ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಿರೋ ಬಗ್ಗೆ ಮಾಹಿತಿ ಸ್ವೀಕಾರ ಮಾಡಲಾಗಿದೆ. ಮತ್ತೆ ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗ ಕೇಂದ್ರ ಚುನಾವಣಾ ಆಯೋಗದ ಪೂರ್ವಾನುಮತಿ ಇಲ್ಲದೆ ಕಲ್ಯಾಣ ಯೋಜನೆಗಳಿಗೆ ಯಾವುದೇ ಹೊಸ ಹಣ ಬಿಡುಗಡೆ ಮಾಡಬಾರದು. ಹೀಗಾಗಿ 2 ಜಿಲ್ಲೆಗಳಲ್ಲಿ 5 ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಅಧಿಕಾರಿ ಹೆಸರನ್ನು ಕೂಡ ಹಂಚಿಕೊಳ್ಳುವಂತೆ ಇಲ್ಲಿ ಮಾಹಿತಿಯನ್ನ ಕೇಳಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬಾಕಿ ಕಂತು ಹಣ ಬಿಡುಗಡೆ ಆಗಿದೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರದಿಂದ ಬಾಕಿ ಕಂತು ಎಲ್ಲಾ ತಿಂಗಳದ್ದು ಬಿಡುಗಡೆ ಮಾಡಿದ್ದೇವೆ ಅಂತ ಎಲ್ಲೂ ಕೂಡ ಒಂದು ನ್ಯೂಸ್ ಆಗಿರಬಹುದು, ಒಂದು ಹೇಳಿಕೆ ಇನ್ನೂ ಕೂಡ ಬಂದಿಲ್ಲ. ಆದ್ರೂ ಕೂಡ ಬಿಜೆಪಿ ಪಕ್ಷದವರು, ವಿರೋಧ ಪಕ್ಷದವರು ಈ ತರ ಒಂದು ಅಪ್ಲೈ ಕೂಡ ಮಾಡಿದ್ರು. ಹೈಕೋರ್ಟ್ ಅಲ್ಲೂ ಕೂಡ ಇದು ಅರ್ಜಿ ಹೋಗಿತ್ತು. ಉಪಚುನಾವಣೆ ಇರೋ ಹಿನ್ನೆಲೆ ಪಂಚ ಗ್ಯಾರಂಟಿಗಳ ಒಂದು ಹಣವನ್ನ ಬಿಡುಗಡೆ ಸದ್ಯಕ್ಕೆ ಮಾಡಬಾರದು, ಚುನಾವಣೆ ಮುಗಿದ ಮೇಲೆ ಮಾಡಬೇಕು ಅಂತ ಒಂದು ಅರ್ಜಿ ಕೂಡ ಹೋಗಿತ್ತು. ಆ ಒಂದು ಅರ್ಜಿ ಕೂಡ ವಜಾವಾಗಿದೆ ಹೈಕೋರ್ಟ್ ಅಲ್ಲಿ. ಅಂದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡಬಹುದು ಅಂತ ಹೈಕೋರ್ಟ್ ಇಂದ ಒಂದು ಇಂಡೈರೆಕ್ಟ್ ಆಗಿ ಗ್ರೀನ್ ಸಿಗ್ನಲ್ ಕೂಡ ಒಂದು ಸಿಕ್ಕಿತ್ತು ವೀಕ್ಷಕರೇ. ಆದ್ರೆ ಈಗ ಮತ್ತೆ ಚುನಾವಣಾ ಆಯೋಗದಿಂದ ಒಂದು ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಗೃಹಲಕ್ಷ್ಮಿಯರಿಗೆ 29ನೇ ಕಂತು ಹಣ ಕೂಡ ಈಗ ಸದ್ಯಕ್ಕೆ ಬಿಡುಗಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಮ್ಮೆ ಬಾರಿ ನೀವು ಕೂಡ ಚೆಕ್ ಮಾಡಿಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ. ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ ವೀಕ್ಷಕರೇ, ನಿಮಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಏನಪ್ಪ APL ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ನಿಮ್ದು ಇನ್ಕಮ್ ಲಿಮಿಟ್ 2,50,000 3 ಲಕ್ಷ ರೂಪಾಯಿ ಇದೆ ಅಂದ್ರೆ ವರ್ಷಕ್ಕೆ ನೀವು ಕೂಡ APL ಕಾರ್ಡ್ ಬದಲಾಗಿ BPL ಕಾರ್ಡ್ ಪಡ್ಕೋಬಹುದು ವೀಕ್ಷಕರೇ. ಇದು ರಾಜ್ಯ ಸರ್ಕಾರದಿಂದ ದೊಡ್ಡ ನಿರ್ಧಾರ ತಗೋತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತ ಆದೇಶ ಕೂಡ ಬರಲಿದೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಇದರ ಬಗ್ಗೆ ಶಿಫಾರಸು ಕೂಡ ಮಾಡಲಾಗಿದೆ. BPL ಕಾರ್ಡ್ ಆದಾಯ ಮಿತಿಯನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂತೆ. ಅಂದ್ರೆ ಈಗಾಗಲೇ ಮೊನ್ನೆ 1,20,000 ರೂಪಾಯಿ ಮೇಲೆ ಇದ್ದವರ ಎಲ್ಲಾ BPL ಕಾರ್ಡ್ಗಳನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು.
ದಿನಕ್ಕೆ 500-700 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ APL ಕಾರ್ಡ್ ಆಗಿತ್ತು ವೀಕ್ಷಕರೇ. ಈಗ ಅಂತವರಿಗೆ ಮತ್ತೆ ವಾಪಸ್ BPL ಕಾರ್ಡ್ ವಿತರಣೆ ಮಾಡಬೇಕಂದ್ರೆ BPL ಕಾರ್ಡ್ಗೆ ಇದ್ದ ಮಾನದಂಡಗಳನ್ನ ಚೇಂಜ್ ಮಾಡಬೇಕು. BPL ಕಾರ್ಡ್ ಯಾರು ಬೇಕಾದ್ರೂ ಪಡ್ಕೋಬಹುದು, ಆ ತರ ಇರಲ್ಲ. ಯಾರೆಲ್ಲ ಇನ್ಕಮ್ ಲಿಮಿಟ್ 1,20,000 ರೂಪಾಯಿ ಒಳಗಡೆ ಇರುತ್ತೆ ನೋಡಿ, ಅವರು ಮಾತ್ರ BPL ಕಾರ್ಡ್ ಪಡ್ಕೋಬಹುದು ಅಂತ ನಿಯಮವಿದೆ. ಈಗ ಅದನ್ನ ಏರಿಕೆ ಮಾಡಲು ಅಂದ್ರೆ 3 ಲಕ್ಷ ರೂಪಾಯಿವರೆಗೂ ನಡೆಯುತ್ತೆ. 3 ಲಕ್ಷ ರೂಪಾಯಿ ನಿಮ್ದು ಇನ್ಕಮ್ ಇದ್ರೂ ಕೂಡ ನಿಮಗೆ BPL ಕಾರ್ಡ್ ಕೊಡ್ತಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಧಿಕೃತವಾಗಿ ಇದು ಚಾಲ್ತಿಯಲ್ಲಿ ಬರ್ಬೇಕಂದ್ರೆ ಇನ್ನು ಕೆಲವು ದಿನಗಳ ಬೇಕಾಗುತ್ತೆ ಅಂತ ಹೇಳಲಾಗಿದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಧಾರ ತಗೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಇಂದಿರಾ ಕಿಟ್ ಇನ್ನೂ ಕೂಡ ವಿತರಣೆ ಮಾಡ್ತಾ ಇಲ್ಲ ಅಂತ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ವಿರೋಧ ಪಕ್ಷದವರು ಅಶೋಕ್ ಕುಮಾರ್ ಅವರು ಕೂಡ ಇದೇ ಒಂದು ಮಾತನ್ನ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ಬರೀ ಚೀಲ ಕೊಡ್ತಾ ಇದೆ ಅಂತ ವ್ಯಂಗ್ಯವಾಡಿದ್ರು. ಆದ್ರೆ ಈಗ ಸದ್ಯಕ್ಕೆ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಯಾವಾಗ ಎಂಬುದಕ್ಕೆ ಇನ್ನೂ ಕೂಡ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಏಪ್ರಿಲ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ ಅಂದ್ರೆ ಕೇಂದ್ರ ಸರ್ಕಾರದ ಅಕ್ಕಿ ಧಾನ್ಯಗಳ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನೂ ಕೂಡ ಕೊಟ್ಟಿಲ್ಲ. ಯಾವಾಗ ಕೊಡ್ತೀರಾ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಯಾವಾಗ ಕೊಡಬಹುದು ಅಂತ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಅಪ್ಡೇಟ್ ಬರಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸಿಗಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಇಡೀ ಇರಾನ್ ದೇಶವನ್ನೇ ನಾಶ ಮಾಡಿ ಹಾಕ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದು ದಿಢೀರ್ ಅಂತ ತಿರುಗಿ ಬಿದ್ದಿದ್ದಾರೆ. ಯಾವುದೇ ರೀತಿ ನಾನು ಯುದ್ಧನೇ ಮಾಡಲ್ಲ ಈಗ ಅಂತ ಒಂದು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ವೀಕ್ಷಕರೇ ಇಲ್ಲಿ ನೋಡಬಹುದು ನೀವು, ಇರಾನ್ ಅಮೆರಿಕ ಇದು ವಾರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ 14 ದಿನದ ಒಂದು ಸೀಸ್ ಫೈರ್ ಅಂದ್ರೆ ಇಲ್ಲಿ ಒಂದು ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಅಮೆರಿಕದಿಂದ ಇರಾನ್ ದೇಶದ ಮೇಲೆ 2 ವಾರಗಳ ಕಾಲ 14 ದಿನಗಳ ಕಾಲ ಯಾವುದೇ ರೀತಿ ಒಂದು ದಾಳಿಯನ್ನ ಮಾಡೋದಿಲ್ಲ ಅಂತ ಒಂದು ಘೋಷಣೆ ಮಾಡಿದ್ದಾರೆ ವೀಕ್ಷಕರೇ. ಆದ್ರೆ ಇಲ್ಲಿ ಎರಡನೇದಾಗಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಬಾರಿ ಪಾಕಿಸ್ತಾನ ಇದರಲ್ಲಿ ಇಂಟರ್ಮೀಡಿಯೇಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತಾನೂ ಕೂಡ ಹೇಳ್ಬೋದು. ಪಾಕಿಸ್ತಾನದ ಪ್ರಧಾನಿ ಮಂತ್ರಿ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಇವರೊಂದಿಗೆ ಮಾತುಕತೆ ನಂತರ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈ ಮಾತು ನಾವು ಹೇಳ್ತಾ ಇಲ್ಲ, ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಟ್ವಿಟರ್ ಖಾತೆಯಲ್ಲಿ ಬರೆದಿದ್ದಾರೆ. ಮತ್ತೆ ಅಮೆರಿಕ ಮತ್ತು ಇರಾನ್ ಶಾಂತಿ ಪ್ರಸ್ತಾವನೆ ಈಗ ಒಪ್ಪಿಕೊಳ್ಳಲಾಗಿದೆ. ಅಂದ್ರೆ ಇರಾನ್ ದೇಶದವರು ಕೂಡ ಶಾಂತಿ ಪ್ರಸ್ತಾವನೆ ಒಪ್ಪಿಕೊಂಡಿದ್ದಾರೆ, ಇತ್ತ ಅಮೆರಿಕದವರು ಕೂಡ ಒಪ್ಪಿಕೊಂಡಿದ್ದಾರೆ. ಇವರನ್ನು ಒಪ್ಪಿಸಿದ್ದು ಪಾಕಿಸ್ತಾನ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿದೆ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಇಸ್ಲಾಮಾಬಾದ್ ಅಮೆರಿಕ ಮತ್ತು ಇರಾನ್ ಎರಡಕ್ಕೂ ಶಾಂತಿ ಪ್ರಸ್ತಾವವನ್ನ ಕಳುಹಿಸಿದ್ದು 2 ವಾರಗಳ ವಿಸ್ತರಣೆಯನ್ನು ಕೂಡ ಮಾಡಲಾಗಿದೆ. ಇರಾನ್ ಮತ್ತು ಟ್ರಂಪ್ ಇಬ್ಬರ ಕದನ ವಿರಾಮ ವಿಸ್ತರಿಸಿದ್ದಾರೆ. 10 ಅಂಶಗಳ ಪ್ರಸ್ತಾವನೆ ಆಧಾರದ ಮೇಲೆ ಶಾಂತಿ ಮಾತುಕತೆಗಳನ್ನ ಮುಂದುವರಿಸಲು ಒಪ್ಪಿಕೊಂಡಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಅಂದ್ರೆ ವೀಕ್ಷಕರೇ ನೋಡಿ, ಈಗ ಯುದ್ಧ ಅಂತೂ ಕೊನೆ ಆಗ್ತಾ ಇದೆ. ಅಂದ್ರೆ ಏನೆಲ್ಲ ಟೆನ್ಷನ್ ಇತ್ತು ನೋಡಿ, ಕಚ್ಚಾ ತೈಲ ಬೆಲೆ ಏರಿಕೆ ಆಗಿತ್ತಲ್ಲ, ದಿಢೀರ್ ಅಂತ ಈಗ ಇಳಿಕೆ ಆಗಿದೆ. ಷೇರು ಮಾರುಕಟ್ಟೆ ಭಾರತದ್ದು ಭಾರಿ ಚೇತರಿಕೆ ಆಗಿದೆ ವೀಕ್ಷಕರೇ. ಒಂದೇ ದಿನ 3000 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಇಲ್ಲಿ ಅಪ್ ಆಗಿದೆ ಅಂತಾನು ಕೂಡ ಹೇಳ್ಬೋದು. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆ ಕೂಡ ಈಗ ನಿವಾರಣೆ ಆಗಲಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಇದ್ದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಯಾಕಂದ್ರೆ ಸ್ಟೇಟ್ ಆಫ್ ಹಾರ್ಮೋಸ್ ಈಗ ಮತ್ತೆ ಓಪನ್ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲ, ಅಡುಗೆ ಅನಿಲ, ಆಟೋ, ಗ್ಯಾಸ್ ಎಲ್ಲ ಕೂಡ ಸಮಸ್ಯೆ ಈಗ ನಿವಾರಣೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಈ ಒಂದು ಯುದ್ಧ ಕಾರಣದಿಂದಾಗಿ ಎಲ್ಲ ಕೂಡ ಶಾರ್ಟೇಜ್ ಆಗಿತ್ತು. ಆದ್ರೆ ಈಗ ಯುದ್ಧ ಮುಗಿಯಕ್ಕೆ ಬಂದಿದೆ. 14 ದಿನಗಳ ನಂತರ ಮತ್ತಷ್ಟು ಯುದ್ಧ ಮುಗಿಯೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಶಾಂತಿ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ. 2 ದೇಶಗಳು ಈಗ ಒಪ್ಪಿಕೊಂಡಿದ್ದು ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಭಾರತಕ್ಕೂ ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಕಚ್ಚಾ ತೈಲ ಸಮಸ್ಯೆ ಆಗಬಾರ್ದು. ಹೀಗಾಗಿ ಒಂದು ಯುದ್ಧ ಆದಷ್ಟು ಬೇಗ ಮುಗಿಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ ಕೊನೆಯದಾಗಿ ಮತ್ತೆ ಬಸ್ ಸಂಚಾರ ಸಾರಿಗೆ ನೌಕರರು ಮುಷ್ಕರ ಮಾಡೋದಕ್ಕೆ ಈಗ ಪ್ಲಾನ್ ಮಾಡಿದ್ದಾರೆ. ಏಪ್ರಿಲ್ 17ಕ್ಕೆ ಒಂದು ಸಭೆ ಕೂಡ ಮಾಡ್ತಾ ಇದ್ದಾರೆ. ಹೌದು, ತಮ್ಮ ಬೇಡಿಕೆಗಳನ್ನ ಈಡೇರದೇ ಇದ್ದಲ್ಲಿ ಮತ್ತೆ ಮುಷ್ಕರ ಮಾಡಲು ಸಿದ್ಧತೆ ಮಾಡಿರೋ ಬೆನ್ನಲ್ಲೇ ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಇದೇ ಏಪ್ರಿಲ್ 17ಕ್ಕೆ ಮತ್ತೊಮ್ಮೆ ಸಭೆ ಮಾಡಲು ನಿರ್ಧಾರ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ 21ನೇ ತಾರೀಕು ಏಪ್ರಿಲ್ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಸಾರಿಗೆ ನೌಕರರು ಉಪವಾಸ ಸತ್ಯಾಗ್ರಹ, ಅದು ಕೂಡ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡೋದಾಗಿನೂ ಕೂಡ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸರ್ಕಾರದ ವಿರುದ್ಧ ತಮ್ಮ ಬೇಡಿಕೆಗಳನ್ನ ಈಡೇರಿಸಲ್ಲ ಎಷ್ಟು ವಿಳಂಬ ಮಾಡ್ತಿದ್ರ, ಈ ವಿಳಂಬ ನೀತಿಯನ್ನ ಖಂಡಿಸಿ ಕೂಡ ಸಾರಿಗೆ ನೌಕರರು ತಮ್ಮ ಒಂದು ಪ್ರತಿಭಟನೆ ಮಾಡಲು ಈಗ ಮುಂದಾಗಿದ್ದಾರೆ. ಹೀಗಾಗಿ ವೀಕ್ಷಕರೇ ಏಪ್ರಿಲ್ 21ರಂದು ಸ್ವಲ್ಪರ ಮಟ್ಟಿಗೆ ಸಂಚಾರ ವೃತ್ತಿಯ ಕಾಣಬಹುದು. ಒಂದು ಕಡೆಗೆ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರು ಕೂಡ ಬಸ್ ಸಂಚಾರ ಅಂತೂ ಬಂದ್ ಆಗಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬಸ್ ಸಂಚಾರ ಇರುತ್ತೆ, ಆದ್ರೆ ಕೆಲವು ಸಾರಿಗೆ ನೌಕರರು ಪ್ರತಿಭಟನೆಗೆ ಹೋಗಿದ್ರೆ ಕೆಲವು ಸಾರಿಗೆ ನೌಕರರು ಬಸ್ಗಳನ್ನ ಓಡಿಸಲಿದ್ದಾರೆ. ಹೀಗಾಗಿ ಸಾರಿಗೆ ನೌಕರರ ಒಂದು ಮುಷ್ಕರ ಪ್ರಯಾಣಿಕರಿಗೆ ಬಿಸಿ ಮುಟ್ಟುತ್ತೆ, ಆದ್ರೆ ಸಂಚಾರದಲ್ಲಿ ವೃತ್ಯವಾಗುತ್ತೆ. ಸಮಯಕ್ಕೆ ಸರಿಯಾಗಿ ಬಸ್ ಸಿಗೋದು ಡೌಟ್ ಅಂತಾನು ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಹೀಗಾಗಿ ಈಗ ಏಪ್ರಿಲ್ 17ಕ್ಕೆ ಸಭೆ ಇದೆ. ಈ ಸಭೆಯಲ್ಲಿ ಏನಾಗುತ್ತೆ, ಸರ್ಕಾರ ಯಾವ ತರ ಮತ್ತೆ ಸ್ಪಂದನೆ ಕೊಡುತ್ತೆ ಸಾರಿಗೆ ನೌಕರರಿಗೆ, ಅದ್ರ ಮೇಲೆ ಮುಂದೆ ಹೋರಾಟ ಮಾಡಬೇಕಾ ಬೇಡವಾ ಎಂಬುದನ್ನ ನಿರ್ಧಾರ ಮಾಡಲಾಗುತ್ತಂತೆ. ಈಗ ಬನ್ನಿ ವೀಕ್ಷಕರೇ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬಂಗಾಳ
ಬಂಗಾರ ಖರೀದಿ ಮಾಡೋರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ಆಭರಣ, ಬೆಳ್ಳಿ, ಚಿನ್ನ ಎಲ್ಲ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಇಷ್ಟು ದಿನ ಬಂಗಾರದ ಮೇಲೆ ಹಾಲ್ ಮಾರ್ಕ್ ಇದ್ರೆ ಸಾಕು ಅಂತ ಹೇಳ್ತಿದ್ರು. ಆದ್ರೆ ಈಗ ಮತ್ತೊಂದು ಹೊಸ ನಿಯಮ ಶುರುವಾಗ್ತಾ ಇದೆ ಭಾರತ ದೇಶಾದ್ಯಂತ. HUID ಅಂದ್ರೆ ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಪ್ರತಿಯೊಂದು ಆಭರಣಕ್ಕೂ ಕೂಡ ಹಾಕಬೇಕು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಂದು ಕಡೆಗೆ BIS ಹಾಲ್ ಮಾರ್ಕ್ ಟ್ರಯಾಂಗಲ್ ಅಂತ ಇರುತ್ತಲ್ಲ, ಅದು ಒಂದು ಸಿಂಬಾಲ್ ಕೂಡ ಇರಬೇಕು. ಮತ್ತೆ ನೀವು 916 ತಗೊಳ್ಳಿ, 18 ಕ್ಯಾರೆಟ್ ತಗೊಳ್ಳಿ, ಓಕೆ, BIS ಹಾಲ್ ಮಾರ್ಕ್ ಇದ್ದ ಬಂಗಾರ ಮಾರಾಟ ಮಾಡಬೇಕು ಅಂತ ನಿಯಮ ಇತ್ತು. ಆದ್ರೆ ಈಗ HUID ಕೋಡ್ ಇರುವ ಒಂದು ಬಂಗಾರ ಆಭರಣಗಳನ್ನ ಮಾರಾಟ ಮಾಡಬೇಕು. ಅಂದ್ರೆ ಒಂದು ಬಂಗಾರದ ಆಭರಣ ನೀವು ತಗೋತೀರಾ ಅಂದ್ರೆ ಅದಕ್ಕೆ ಒಂದು ಯುನಿಕ್ ಆದ ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ. ಯಾವ ತರ ನಮಗೆ ಆಧಾರ್ ಕಾರ್ಡ್ ನಂಬರ್ ಇದೆಯಲ್ಲ, ಆ ತರ ಬಂಗಾರಕ್ಕೂ ಕೂಡ ಒಂದು ನಂಬರ್ ಇರುತ್ತೆ. ಆ ನಂಬರು ನಾವು BIS ಕೇರ್ ಆಪ್ ಅಲ್ಲಿ ಹಾಕಿದ್ರೆ ಆ ಒಂದು ಬಂಗಾರದ ಮಾಲೀಕರ ಹೆಸರು, ಎಷ್ಟು ಗ್ರಾಮ್ ಇದೆ ಎಲ್ಲ ಕೂಡ ಲೆಕ್ಕ ಸಿಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಆದಷ್ಟು ಬೇಗನೆ ಇದು ಜಾರಿಗೆ ಬರ್ತಾ ಇದೆ ಭಾರತ ದೇಶಾದ್ಯಂತ ಅಂತ ಹೇಳಲಾಗಿದೆ. ಇನ್ನು ಬಂಗಾರದ ಬೆಲೆ ಒಂದು ದಿನಕ್ಕೆ ಬರೋಬ್ಬರಿ 4,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಈಗ 10 ಗ್ರಾಮ್ಗೆ 1,54,000 ರೂಪಾಯಿ ಆಗಿದೆ. ಹೌದು, ನಿನ್ನೆ 1,50,000 ರೂಪಾಯಿ ಇದ್ದು ಇವತ್ತು 1,54,000 ರೂಪಾಯಿ ಆಗಿದೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ. ಇನ್ನು ಬೆಳ್ಳಿ ಬೆಲೆ ಒಂದು ದಿನ 10,000 ರೂಪಾಯಿ ಏರಿಕೆ ಆಗಿ 2,50,000 ರೂಪಾಯಿ ಇದ್ದು 2,60,000 ರೂಪಾಯಿ ಆಗಿದೆ 1 kg ಗೆ. ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.